ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ತರಗತಿಯಲ್ಲಿ ನಾವು ಶಕ್ತಿಯ ರೂಪಗಳು ಇದಕ್ಕೆ ರಿಲೇಟೆಡ್ ಆಗಿ ನಾವು MCQs ನ ನೋಡ್ತಾ ಹೋಗೋಣ. ಶಕ್ತಿಯ SI ಏಕಮಾನ ಯಾವುದು? ಎನರ್ಜಿ ಏನು? ಜೌಲ್ ಅಂತ ಹೇಳ್ತೀವಿ. ಸೂರ್ಯನಿಂದ ಬರುವ ಶಕ್ತಿಯ ಮುಖ್ಯ ಮೂಲ ಯಾವ್ದಾಗಿರುತ್ತೆ? ಸೂರ್ಯನಿಂದ ಬರುವಂತಹ ಶಕ್ತಿಯ ಮುಖ್ಯ ಮೂಲ ಯಾವ್ದಾಗಿರುತ್ತೆ ಅಂದ್ರೆ ಪರಮಾಣು ವಿಘಟನೆನ ಸಮ್ಮಿಳನನ? ಯಾವುದು? ಪರಮಾಣು ಸಮ್ಮಿಳನ. ಪರಮಾಣು ಸಮ್ಮಿಳನ ಇಸ್ ದ ರೈಟ್ ಆನ್ಸರ್. ಓಕೆ. ವಿದ್ಯುತ್ ಶಕ್ತಿಯನ್ನ ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತಿಸುವ ಸಾಧನ ಯಾವುದು? ವಿದ್ಯುತ್ ಶಕ್ತಿಯನ್ನ ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುವಂತಹ ಸಾಧನ ಬಂದು ದಟ್ ಇಸ್ ವಿದ್ಯುತ್ ಮೋಟಾರ್. ಓಕೆ. ಬೆಳಕಿನ ಶಕ್ತಿಯು ಯಾವ ತರಂಗಗಳ ರೂಪದಲ್ಲಿ ಹರಡುತ್ತೆ? ಲೈಟ್ ಎನರ್ಜಿ ಏನಿರುತ್ತಲ್ವಾ ಅದು ಯಾವ ತರಂಗಗಳ ರೂಪದಲ್ಲಿ ಹರಡುತ್ತೆ? ಅದು ವಿದ್ಯುತ್ ಕಾಂತೀಯ ತರಂಗಗಳ ರೂಪದಲ್ಲಿ ಹರಡುತ್ತೆ. ಧ್ವನಿ ಶಕ್ತಿಯು ಯಾವುದರಿಂದ ಉಂಟಾಗುತ್ತೆ? ನೋಡಿ, ವಸ್ತುವಿನ ಕಂಪನದಿಂದ, ವಸ್ತುವಿನ ಚಲನೆಯಿಂದಾಗ್ಲಿ, ಪ್ರವಾಹದಿಂದಾಗ್ಲಿ, ಸ್ಥಿರತೆಯಿಂದಾಗ್ಲಿ ಕಂಪನ ಅಂದ್ರೆ ಧ್ವನಿ ಶಕ್ತಿ ಉಂಟಾಗಲ್ಲ. ಸೌಂಡ್ ಎನರ್ಜಿ ಅಂತ ಹೇಳ್ತೀವಲ್ವಾ, ಅದು ವಸ್ತುವಿನ ಕಂಪನದಿಂದ ಅದು ಉಂಟಾಗತ್ತೆ. ತಾಪಮಾನವನ್ನ ಅಳೆಯುವಂತಹ SI ಏಕಮಾನ ಯಾವುದು? ದಟ್ ಇಸ್ ಕೆಲ್ವಿನ್. ಓಕೆ. ದ್ಯುತಿ ಸಂಶ್ಲೇಷಣೆ ಪ್ರಕ್ರಿಯೆಯಲ್ಲಿ ಸಸ್ಯಗಳು ಯಾವ ಶಕ್ತಿಯನ್ನ ರಾಸಾಯನಿಕ ಶಕ್ತಿಯಾಗಿ ಪರಿವರ್ತಿಸ್ತವೆ? ದ್ಯುತಿ ಸಂಶ್ಲೇಷಣೆ ಪ್ರಕ್ರಿಯೆ ಏನ್ ನಡೆಯುತ್ತೆ, ಫೋಟೋಸಿಂಥಸಿಸ್, ಅಲ್ಲಿ ಯಾವ ಶಕ್ತಿಯನ್ನ ರಾಸಾಯನಿಕ ಶಕ್ತಿಯನ್ನಾಗಿ ಪರಿವರ್ತಿಸಲಾಗುತ್ತೆ? ಯಾವ ಶಕ್ತಿಯನ್ನ? ಸೂರ್ಯನ ಶಕ್ತಿ. ಯಾವುದು? ಬೆಳಕಿನ ಶಕ್ತಿ. ಓಕೆ. ಬೆಳಕಿನ ಶಕ್ತಿಯನ್ನ ರಾಸಾಯನಿಕ ಶಕ್ತಿಯಾಗಿ ಪರಿವರ್ತಿಸುತ್ತವೆ. ಇನ್ನು ಶಕ್ತಿ ಸಂರಕ್ಷಣೆಯ ನಿಯಮ ಏನ್ ಹೇಳುತ್ತೆ? ನೋಡಿ, ಶಕ್ತಿ ಸಂರಕ್ಷಣೆ ನಿಯಮ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಶಕ್ತಿಯನ್ನ ಕೇವಲ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಪರಿವರ್ತಿಸಬಹುದು ಅಂತ ಮಾತ್ರ ಹೇಳುತ್ತೆ. ಅಂದ್ರೆ ಎನರ್ಜಿ ಕೆನ್ ಬಿ ಕನ್ವರ್ಟೆಡ್ ಇಂಟು ಒನ್ ಫಾರ್ಮ್ ಟು ಅನದರ್ ಅನ್ನೋದನ್ನ ಅದು ಹೇಳುತ್ತೆ. ಓಕೆ. ಒಂದು ವಸ್ತುವು ತನ್ನ ಸ್ಥಾನ ಅಥವಾ ಆಕಾರದಿಂದ ಹೊಂದಿರುವಂತಹ ಶಕ್ತಿ ಯಾವುದು? ಅಂದ್ರೆ ತನ್ನ ಸ್ಥಾನ ಅಥವಾ ಆಕಾರದಿಂದನೇ ಅಂದ್ರೆ ತನ್ನ ಸ್ಥಾನದಿಂದ ಆಕಾರದಿಂದ ಹೊಂದಿರುವಂತಹ ಶಕ್ತಿಯನ್ನ ಏನಂತ ಹೇಳ್ತೀವಿ? ವಿಭವಾಂತರ ಶಕ್ತಿ ಅಂತ ಹೇಳ್ತೀವಿ. ತನ್ನ ಸ್ಥಾನ ಅಥವಾ ಆಕಾರದಿಂದಾಗಿ ಹೊಂದಿರುವಂತಹ ಶಕ್ತಿ ಯಾವುದು ಅಂತ ಹೇಳಿದ್ರೆ ವಿಭವಾಂತರ ಶಕ್ತಿ. ಬಲೂನ್ ಅನ್ನ ಗಾಳಿಯಿಂದ ತುಂಬಿಸಿದಾಗ ಯಾವ ಶಕ್ತಿ ಇರುತ್ತೆ ಅದರಲ್ಲಿ? ನೋಡಿ, ಬಲೂನ್ ಅನ್ನ ಗಾಳಿಯಿಂದ ತುಂಬಿಸಿದಾಗ ಅದರಲ್ಲಿ ಇರುವಂತಹ ಶಕ್ತಿ ಯಾವುದು? ವಿಭವಾಂತರ ಶಕ್ತಿ ಅಂತ ಕರಿತೀವಿ. ಇನ್ನು ಧ್ವನಿಯ ವೇಗವು ಯಾವುದರಲ್ಲಿ ಹೆಚ್ಚಾಗಿರುತ್ತೆ? ಧ್ವನಿಯ ವೇಗ ಏನಿರುತ್ತೆ ಅದು ನಿರ್ವಾತ, ಅನಿಲ, ದ್ರವ, ಘನ ಅಂತ ಇದೆ. ಯಾವುದರಲ್ಲಿ ಜಾಸ್ತಿ ಇರುತ್ತೆ? ಧ್ವನಿಯ ವೇಗ ಯಾವಾಗ್ಲೂ ಸಾಲಿಡ್ ಅಲ್ಲಿ ಜಾಸ್ತಿ ಇರುತ್ತೆ, ಘನ ವಸ್ತುಗಳಲ್ಲಿ. ವಿದ್ಯುತ್ ಪ್ರವಾಹವನ್ನ ಅಳೆಯುವಂತಹ ಸಾಧನ ಯಾವುದು? ವಿದ್ಯುತ್ ಪ್ರವಾಹವನ್ನ ಅಳೆಯುವಂತ ಸಾಧನ ಬಂದ್ಬಿಟ್ಟು ದಟ್ ಇಸ್ ಆಮೀಟರ್. ಓಕೆ. ಇನ್ನು ಟ್ರಾನ್ಸ್ಫಾರ್ಮರ್ ನ ಮುಖ್ಯ ಕಾರ್ಯ ಏನು? ಟ್ರಾನ್ಸ್ಫಾರ್ಮರ್ ನ ಮುಖ್ಯ ಕಾರ್ಯ ಏನು ಅಂತ ಹೇಳಿದ್ರೆ AC ವೋಲ್ಟೇಜ್ ಅನ್ನ ಹೆಚ್ಚಿಸುವುದು ಅಥವಾ ಕಡಿಮೆ ಮಾಡುವುದು ಈ ಟ್ರಾನ್ಸ್ಫಾರ್ಮರ್ ನ ಕೆಲಸ ಆಗಿರುತ್ತೆ. ಧ್ವನಿ ತರಂಗಗಳು ನಿರ್ವಾತದಲ್ಲಿ ಹರಡುತ್ತವೆಯೇ? ವ್ಯಾಕ್ಯೂಮ್ ಅಂತ ಏನ್ ಕರಿತೀವಿ, ಆ ಒಂದು ನಿರ್ವಾತ ಸ್ಥಳದಲ್ಲಿ ಅದು ಹರಡುತ್ತಾ ಧ್ವನಿ ತರಂಗಗಳು ಅಂತ ಹೇಳಿದ್ರೆ ಇಲ್ಲ, ಹರಡೋದಿಲ್ಲ. ಓಕೆ. ಬೆಳಕಿನ ವೇಗವು ಯಾವುದರಲ್ಲಿ ಹೆಚ್ಚಾಗಿರುತ್ತೆ? ನೋಡಿ, ಬೆಳಕಿನ ವೇಗ ಏನಿರುತ್ತೆ, ಲೈಟ್ ಸ್ಪೀಡ್ ಆಫ್ ಲೈಟ್ ಏನಿದೆ ಅದು ಹೆಚ್ಚು ಇರೋದು ದಟ್ ಈಸ್ ನಿರ್ವಾತದಲ್ಲಿ. ಬೆಳಕಿನ ವೇಗವು ಯಾವುದರಲ್ಲಿ ಹೆಚ್ಚು ಅಂದ್ರೆ ನಿರ್ವಾತದಲ್ಲಿ. ಉಷ್ಣ ಕಿರಣವು ಯಾವ ರೂಪದಲ್ಲಿ ಹರಡುತ್ತೆ? ಉಷ್ಣ ಕಿರಣ ಏನಿರುತ್ತಲ್ವಾ ಅದು ಯಾವ ರೂಪದಲ್ಲಿ ಹರಡುತ್ತೆ? ವಿದ್ಯುತ್ ಕಾಂತೀಯ ತರಂಗಗಳ ರೂಪದಲ್ಲಿ ಹರಡುತ್ತೆ. ವಿದ್ಯುತ್ ಬಲ್ಬ್ ನಲ್ಲಿ ಯಾವ ಶಕ್ತಿ ರೂಪಾಂತರ ನಡೆಯುತ್ತೆ? ವಿದ್ಯುತ್ ಬಲ್ಬ್ ಇರುತ್ತಲ್ಲಪ್ಪ ಅದ್ರೊಳಗಡೆ ಯಾವ ಶಕ್ತಿಯ ರೂಪಾಂತರ ಕಾಣಬಹುದು ಅಂತ ಹೇಳಿದ್ರೆ ವಿದ್ಯುತ್ ಶಕ್ತಿ, ರೈಟ್ ಆರೋ ಬೆಳಕು ಮತ್ತು ತಾಪಶಕ್ತಿ. ಓಕೆ. ಅಂದ್ರೇನು? ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಏನು? ವಿದ್ಯುತ್ ಶಕ್ತಿ, ಬೆಳಕು ಮತ್ತು ತಾಪಶಕ್ತಿ. ಓಕೆ. ಬೆಳಕು ಪ್ಲಸ್ ತಾಪಶಕ್ತಿ. ಉಷ್ಣದ ಪ್ರಸರಣಕ್ಕೆ ಯಾವ ಮಾಧ್ಯಮದ ಅಗತ್ಯವಿದೆ? ಉಷ್ಣ ಪ್ರಸರಣಕ್ಕೆ ಘನ, ದ್ರವ, ಅನಿಲ, ಮೇಲಿನ ಎಲ್ಲವೂ ಕೂಡ ಅಗತ್ಯ ಇದೆ. ಸೌರಕೋಶಗಳು ಯಾವ ಶಕ್ತಿಯನ್ನ ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸವೆ? ಯಾವ ಶಕ್ತಿಯನ್ನ? ಬೆಳಕಿನ ಶಕ್ತಿಯನ್ನ. ಸೋಲಾರ್ ಸೆಲ್. ಸೌರ ಅಂದ್ರೇನು? ಬೆಳಕು, ಹೌದಲ್ವಾ?
ತಾಪದ ವರ್ಗಾವಣೆಯ ವಿಧಾನಗಳು ಯಾವುವು? ತಾಪದ ವರ್ಗಾವಣೆಯ ವಿಧಾನಗಳು ಅಂತ ಬಂದಾಗ ವಿಕಿರಣ, ವಹನ, ಸಂವಹನ. ಓಕೆ, ವಿಕಿರಣ, ವಹನ, ಸಂವಹನ. ಸೂರ್ಯನಿಂದ ಭೂಮಿಗೆ ತಾಪವು ಯಾವ ವಿಧಾನದಿಂದ ಹರಡುತ್ತದೆ? ಸೂರ್ಯನಿಂದ ಭೂಮಿಗೆ ತಾಪವು ಯಾವ ವಿಧಾನದಿಂದ ಹರಡುತ್ತೆ ಅಂದ್ರೆ ದಟ್ ಈಸ್ ಥ್ರೂ ವಿಕಿರಣ. ವಿದ್ಯುತ್ ಜನರೇಟರ್ ಯಾವ ಶಕ್ತಿಯನ್ನ ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುತ್ತೆ? ನೋಡಿ, ವಿದ್ಯುತ್ ಜನರೇಟರ್ ಏನಿದೆ, ಯಾವ ಶಕ್ತಿಯನ್ನ ವಿದ್ಯುತ್ ಶಕ್ತಿಯನ್ನಾಗಿ ಅದು ಪರಿವರ್ತಿಸುತ್ತೆ ಅಂತ ಹೇಳಿದ್ರೆ ಯಾಂತ್ರಿಕ ಶಕ್ತಿಯನ್ನ. ಓಕೆ, ಬೆಳಕಿನ ತರಂಗಗಳು ಯಾವ ರೀತಿಯ ತರಂಗಗಳು ಆಗಿದಾವೆ? ಅಡ್ಡ. ಓಕೆ, ಅಡ್ಡ ತರಂಗಗಳಾಗಿದಾವೆ. ಬೆಳಕಿನ ತರಂಗಗಳು ಅಡ್ಡ ತರಂಗಗಳು ಆಗಿದಾವೆ. ಓಕೆ, ಧ್ವನಿಯ ತೀವ್ರತೆಯನ್ನ ಅಳೆಯುವಂತಹ ಏಕಮಾನ ಯಾವುದು? ದಟ್ ಇಸ್ ಡೆಸಿಬಲ್. ಬೆಳಕಿನ ಶಕ್ತಿಯು ಯಾವುದರಿಂದ ಉಂಟಾಗುತ್ತೆ? ನೋಡಿ, ಬೆಳಕಿನ ಶಕ್ತಿ, ಲೈಟ್ ಎನರ್ಜಿ ಏನಿದೆಯಲ್ಲ, ಅದು ಯಾವುದರಿಂದ ಉಂಟಾಗುತ್ತೆ ಅಂದ್ರೆ ಫೋಟಾನ್ಗಳ ಹರಿವಿನಿಂದ ಅದು ಉಂಟಾಗುತ್ತೆ. ಫೋಟಾನ್ಗಳ ಹರಿವಿನಿಂದ, ಫೋಟಾನ್ಸ್. ರಾಸಾಯನಿಕ ಶಕ್ತಿಯನ್ನ ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವಂತಹ ಸಾಧನ ಯಾವುದು? ದಟ್ ಈಸ್ ಬ್ಯಾಟರಿ. ರಾಸಾಯನಿಕ ಶಕ್ತಿಯನ್ನ ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವಂತಹ ಸಾಧನವೇ ಬ್ಯಾಟರಿ. ಘನವಸ್ತುಗಳಲ್ಲಿ ತಾಪದ ಪ್ರಸರಣಕ್ಕೆ ಯಾವ ವಿಧಾನವು ಬಹುಮುಖ್ಯವಾಗಿದೆ? ನೋಡಿ, ಘನವಸ್ತುಗಳಲ್ಲಿ ತಾಪದ ಪ್ರಸರಣಕ್ಕೆ ಯಾವ ವಿಧಾನ ಮುಖ್ಯ ಆಗಿದೆ? ಘನವಸ್ತುಗಳಲ್ಲಿ, ಯಾವ ವಸ್ತುಗಳಲ್ಲಿ? ಸಾಲಿಡ್ ಮಟೀರಿಯಲ್ಸ್ ಅಲ್ಲಿ ತಾಪದ ಪ್ರಸರಣಕ್ಕೆ ಯಾವ ವಿಧಾನ ಮುಖ್ಯ ಆಗಿದೆ ಅಂತ ಹೇಳಿದ್ರೆ ವಹನ ಕ್ರಿಯೆ. ಇದ್ರ ಮೂಲಕ ಈ ವಿಧಾನ ತುಂಬಾ ಮುಖ್ಯ ಆಗಿದೆ. ಆಮೇಲೆ ದ್ರವ ಮತ್ತು ಅನಿಲಗಳಲ್ಲಿ ತಾಪದ ಪ್ರಸರಣಕ್ಕೆ ಯಾವ ವಿಧಾನ ಮುಖ್ಯವಾಗಿದೆ? ನೋಡಿ, ಘನವಸ್ತುಗಳಲ್ಲಾದ್ರೆ ವಾಹನ. ಓಕೆ, ಇನ್ನು ದ್ರವ ಮತ್ತು ಅನಿಲಗಳಲ್ಲಿ ತಾಪದ ಪ್ರಸರಣ ಮೀನ್ಸ್ ತಾಪವನ್ನ ಟ್ರಾನ್ಸ್ಫರ್ ಮಾಡಬೇಕು ಅಂತ ಅಂದ್ರೆ ಯಾವ ವಿಧಾನ ಮುಖ್ಯ ಅಂತ ಹೇಳಿದ್ರೆ ದಟ್ ಇಸ್ ಸಂವಹನ. ಓಕೆ, ಇನ್ನು ಅಡುಗೆ ಮಾಡುವಾಗ ಕುಕ್ಕರ್ನಿಂದ ಹೊರಬರುವಂತಹ ಶಕ್ತಿ ಯಾವುದು? ನೋಡಿ, ಅಡುಗೆ ಮಾಡುವಾಗ ಕುಕ್ಕರ್ನಿಂದ ಹೊರಬರುವಂತಹ ಶಕ್ತಿ ದಟ್ ಇಸ್ ತಾಪಶಕ್ತಿ. ಓಕೆ, ವಿದ್ಯುತ್ ಪ್ರವಾಹದ ಎಸ್ಐ ಏಕಮಾನ ಯಾವುದು? ಆಂಪಿಯರ್. ಓಕೆ, ಬೆಳಕಿನ ಶಕ್ತಿಯ ರೂಪಾಂತರಕ್ಕೆ ಉದಾಹರಣೆ ಯಾವುದು? ಬೆಳಕಿನ ಶಕ್ತಿಯ ರೂಪಾಂತರಕ್ಕೆ ಲೈಟ್ ಎನರ್ಜಿ ಟ್ರಾನ್ಸ್ಫಾರ್ಮೇಶನ್ ಏನಾಗುತ್ತಲ್ವಾ, ಅದರ ಅದಕ್ಕೆ ಒಂದು ಗುಡ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ದ್ಯುತಿ ಸಂಶ್ಲೇಷಣೆ, ದಟ್ ಇಸ್ ಫೋಟೋಸಿಂಥಸಿಸ್. ಓಕೆ, ಧ್ವನಿ ತರಂಗಗಳ ಆವರ್ತನವನ್ನ ಅಳೆಯುವಂತಹ ಏಕಮಾನ ಯಾವುದು? ಧ್ವನಿ ತರಂಗಗಳ ಆವರ್ತನವನ್ನ ಅಳೆಯುವಂತ ಏಕಮಾನ ಬಂದ್ಬಿಟ್ಟು, ಆವರ್ತನ ಅಂದ್ರೇನು? ಫ್ರೀಕ್ವೆನ್ಸಿ. ಸೊ ಫ್ರೀಕ್ವೆನ್ಸಿಯ ಏಕಮಾನ ಯಾವುದು? ಹರ್ಟ್ಸ್. ಓಕೆ, ಒಂದು ವಸ್ತುವಿನ ಚಲನೆಯಿಂದಾಗಿ ಅದು ಹೊಂದಿರುವಂತ ಶಕ್ತಿ ಯಾವುದು? ಒಂದು ವಸ್ತುವಿನ ಚಲನೆಯಿಂದಾಗಿ ಅದು ಹೊಂದಿರುವಂತ ಶಕ್ತಿ ಚಲನ ಶಕ್ತಿ ಅನ್ಸ್ಕೊಳ್ಳುತ್ತೆ. ಓಕೆ, ಯಾವ ವಸ್ತುವಿನಲ್ಲಿ ಬೆಳಕು ವೇಗವಾಗಿ ಚಲಿಸುತ್ತೆ? ವೇಗವಾಗಿ ಚಲಿಸೋದು ಯಾವ ಒಂದು ವಸ್ತುವಿನಲ್ಲಿ ಬೆಳಕು ವೇಗವಾಗಿ ಚಲಿಸೋದು? ನೋಡು, ಬೆಳಕು ವೇಗವಾಗಿ ಚಲಿಸೋದು ನಿರ್ವಾತದಲ್ಲಿ. ಈಗ ಆಲ್ರೆಡಿ ಅದನ್ನ ಪ್ರಶ್ನೆ ನಾವು ನೋಡಿದ್ವಿ, ಹೌದಲ್ವಾ? ಇನ್ನು ಉಷ್ಣದ ಪ್ರಸರಣಕ್ಕೆ ಯಾವ ಮಾಧ್ಯಮದ ಅಗತ್ಯ ಇಲ್ಲ? ಉಷ್ಣದ ಹೀಟ್ ಟ್ರಾನ್ಸ್ಫಾರ್ಮೇಶನ್ ಆಗ್ಬೇಕು ಅಂದ್ರೆ ಯಾವ ಮಾಧ್ಯಮ ಅಗತ್ಯ ಇಲ್ಲ? ವಿಕಿರಣ ಅಗತ್ಯ ಇಲ್ಲ, ಆದ್ರೆ ವಹನ, ಸಂವಹನ ಇವೆಲ್ಲವೂ ಕೂಡ ಅಗತ್ಯ. ಓಕೆ, ಸೊ ಮುಂದಿನ ಒಂದು ತರಗತಿಯಲ್ಲಿ ಇನ್ನು ಮುಂದಿನ ಒಂದು MCQs ನ ನೋಡ್ತಾ ಹೋಗೋಣ. ಓಕೆ.